ಸಾನ್ವಿ ಎ ಮತ್ತು ಡಿ ಒಳಗೈತಿ. ಯಾರು ಹೇಳ್ತೀರಿ? ಸರ್ ನೈ ಪ್ರಣವ್, ಈಗ ನಿಂದು ಡೇಟ್ ಆಫ್ ಒಳಗೆ ಡೇ ಯಾವುದು ಅಂತ ನಾನು ಹೇಳ್ತೇನೆ. ನಂದು ಒಂದು ಪ್ರಶ್ನೆ, ಈಗ ಈ ಎ ಬಿ ಸಿ ಡಿ ಕಾಲಮಲ್ಲಿ ನಿಮ್ದು ಡೇ ಯಾವ ಕಾಲಮಲ್ಲಿ ಇದೆ? ಸಿ ಅಲ್ಲಿದೆ, ಇ ಅಲ್ಲಿದೆ. ಇಲ್ಲಿ ಎ ಬಿ ಸಿ ಡಿ ಇ ಕಾಲಮಲ್ಲಿ ಸಿ ಮತ್ತು ಇ ಕಾಲಮಲ್ಲಿ ಅಷ್ಟೇ ಇದೆ. ಅಂದರೆ ಎ ಬಿ ಸಿ ಅಲ್ಲಿ ಇಲ್ಲ. ಇಸ್ ಅ ಡಿ ಮತ್ತು ಇ. ಸಿ ಮತ್ತು ಆಂಟಿ ಸಿ ಮತ್ತು ಇ. ಓಕೆ 20 ಬರೋಬರ್. ಹಾಂ ಆಂಟಿ, ಎಕ್ಸಾಕ್ಟ್ಲಿ 20. ಚೇತನ್ದು ನನಗೆ ಬರ್ಡೇ ಗೊತ್ತಿಲ್ಲ. 5 ಕಾಲಮ್ ಎ ಬಿ ಸಿ ಡಿ ಇ ಕಾಲಮಲ್ಲಿ ನಿಮ್ಮದು ಡೇ ಯಾವುದರಲ್ಲಿ ಇದೆ? ನಂಬರ್ ಯಾವುದಿದೆ? ಬಿ ಮತ್ತು ಸಿ ಆಂಟಿ. ಬಿ ಮತ್ತು ಸಿ 6. ಹಾಂ, ಇಸ್ ಆನ್ಸರ್ ಇಸ್ 6. ಈಗ ಟ್ರಿಕ್ ಹೇಳ್ಬಿಡ್ತೇನೆ, ಪದೇ ಪದೇ ಎಲ್ಲರೂ ಕೇಳೋದಿಲ್ಲ. ಎ ಎಲ್ಲಿದೆ, ಸಿ ಎಲ್ಲಿದೆ, ಡಿ ಎಲ್ಲಿದೆ ಅಂದಾಗ ನಾವು ಸಿಂಪಲ್ ಕ್ಯಾಲ್ಕುಲೇಟ್ ಎ ಸಿ ಮತ್ತು ಡಿ. ಡಿ ಎಲ್ಲಿದೆ? ಇಲ್ಲಿದೆ, ಇಲ್ಲೂ ಇದೆ. ಎ ಎಲ್ಲಿದೆ ಅಂತ ಹೇಳಿದೆ, ಬಿ ಎಲ್ಲಿದೆ, ಸಿ ಎಲ್ಲಿದೆ, ಡಿ ಎಲ್ಲಿದೆ, ಇ ಅಲ್ಲಿಲ್ಲ ಅಂತ ಹೇಳಿದೆ ನಿಮ್ಗೀಗ. ಅಂದಾಗ ಸಿಂಪಲ್ ಇವನ್ನಷ್ಟು ಎಡಿಷನ್ ಮಾಡಿ. ಇಸ್ ಆನ್ಸರ್ ಡೇಟ್ ಆಫ್ ಬರ್ತ್ ಈಸ್ 15. ನಿಮ್ದು ಚೆಕ್ ಮಾಡ್ಕೊರಿ, ವೆರಿಫಿಕೇಶನ್ ಮಾಡ್ಕೊರಿ. ಹಾಂ, ನಿಮ್ದು ಯಾವ್ದ್ಯಾವ್ದ್ರೊಳಗೆ ಐತಿ? ಧೃತಿ, ಈಗ ಅವಳದು ಆನ್ಸರ್ ಅವಳೇ ಹೇಳ್ತಾಳೆ. ಎದರಲ್ಲಿದೆ? ಎ ಮತ್ತು ಬಿ ಎರಡರಲ್ಲೇ ಇದೆ. ಸೊ 1 + 2 ಆಕೆ ಡೇಟ್ ಆಫ್ ಬರ್ತ್ 3. ಹೌದಾ? ಹಾಂ, ನೆಕ್ಸ್ಟ್ ಯೋಗಿ ಎದರಲ್ಲಿದೆ? ಸಿ ಅಲ್ಲಿ ಅಷ್ಟೇ ಇದೆ, ಮತ್ತು ಎದರಲ್ಲೂ ಇಲ್ಲ. ಇಸ್ ಅ 4. ರಾಜ್ವೀರ್, ನಿಮ್ದು ಎದರಲ್ಲಿದೆ? ಬಿ ಡಿ ಇ. ಸಿಂಪಲ್. ನಾ ಏನು ಮಾಡ್ತೀನಿ, ಇವೆರಡು ಎಡಿಷನ್ ಮಾಡೋದಿಲ್ಲ. ಎಲ್ಲ ಎಡಿಷನ್ ಮಾಡಿದರೆ 31 ಇದೆ. 31ನಲ್ಲಿ 4 ಮತ್ತು 1 ತೆಗೆದುಬಿಡ್ತೇನೆ. 26. ಅರ್ಥ ಆಯಿತು? ಸಿಂಪಲ್. ಈಗ ಇನ್ನೊಬ್ರದ್ದು ಇ ಎಲ್ ಅಷ್ಟೇ ಇದೆ ಅಂದರೆ ಅದು 16. ಡಿ ಎಲ್ ಅಷ್ಟೇ ಇದೆ ಅಂದರೆ 8. ಬಿ ಸಿ ಅಷ್ಟೇ ಇದೆ ಅಂದರೆ ಅದು 4. ಬಿ ಅಷ್ಟೇ ಇದೆ ಅಂದರೆ ಅದು ಅವ್ರದ್ದು ಡೇಟ್ 2. ಎ ಎಲ್ಲಿದೆ ಅಂದರೆ 1. ಓಕೆ, ಎ ಮತ್ತು ಬಿ ಎಲ್ಲಿದೆ ಅಂದರೆ ಅದು 3. ಎ ಮತ್ತು ಸಿ ಎಲ್ಲಿದೆ ಅಂದರೆ 5. ಎ ಮತ್ತು ಡಿ ಎಲ್ಲಿದೆ ಅಂದರೆ 10. ಎ ಮತ್ತು 7 ಇ ಎಲ್ಲಿದೆ ಅಂದರೆ ಇಸ್ ಅ 17. ಓಕೆ, ಈಗ ಬರೀ 8ಅಲ್ಲಿ ಡಿ ಅಲ್ಲಿ ಮತ್ತು 16ಅಲ್ಲಿದೆ. ಇದು ಎ ಡಿ ಮತ್ತು ಇ ಎಲ್ಲಿದೆ ಅಂದರೆ 8 ಮತ್ತು 16 ಎಡಿಷನ್ ಮಾಡಿ 24. ನೋಡಿ ಸಿಂಪಲ್. ಇವೆಲ್ಲ ಎಡಿಷನ್ ಮಾಡಿದ್ರೆ 31 ಇದೆ. ಇದರಲ್ಲಿ ಮಾತ್ರ ಇಲ್ಲ. ಇದರಲ್ಲಿದೆ ಕಾಲಮಲ್ಲಿದೆ ಅಂದರೆ ಇಸ್ ಆನ್ಸರ್ 4 ಅನ್ನು ಇದರಲ್ಲಿ ಮೈನಸ್ ಮಾಡಿಬಿಡಿ 27. ಯಾಕಂದರೆ ಇದನ್ನೇ ಎಡಿಷನ್ ಮಾಡ್ಕೊಳ್ಳೋಕೆ ಕ್ಯಾಲ್ಕುಲೇಟ್ ಮಾಡೋಕೆ ಟೈಮ್ ಹೋಗ್ತೈತೆ. ಸಿಂಪಲ್ ನೋಡಿ. 1 + 2 3. 3 + 8 11. 11 + 16 27. ಅವು ಕ್ಯಾಲ್ಕುಲೇಟ್ ಲೆಂತಿ ಆಗುತ್ತೆ. ಸಿಂಪಲ್ 31 ನೋಡಿ 4 ತೆಗೆದುಬಿಟ್ರೆ 27. 31 is the maximum numbers of months. ಓಕೆ, ನನ್ನ ನಂಬರ್ ಎಲ್ಲದ್ರೊಳಗೂ ಐತಿ ಅಂದ್ರೆ ಅದು 31. ಹಾಂ, ನಿಯಾಲ್ ಒಂದು ಯಾವ ಕಾಲಮ್ ಒಳಗೈತಿ? ಎ ಆ್ಯಂಡ್ ಡಿ ಅಂತ ಹೇಳ್ತಾ ಇದ್ದಾನೆ. ಯಾರು ಆನ್ಸರ್ ಹೇಳ್ತೀರಿ? ಹೇಳು ಸಂಜೀವಿನಿ. ಎ ಆ್ಯಂಡ್ ಡಿ. ಎಸ್ 9. ಎಕ್ಸಾಕ್ಟ್ಲಿ ಕರೆಕ್ಟ್. ನೋಡಿ ಅವಳಿಗೆ ಬಂತು. ನೆಕ್ಸ್ಟ್ ಈಗ ನೀವು ಕ್ವಶನ್ ಹೇಳೋದು, ಅವ್ರು ಆನ್ಸರ್ ಹೇಳೋದು, ಅವ್ರು ಕ್ವಶನ್ ಹೇಳೋದು, ನೀವು ಆನ್ಸರ್ ಹೇಳೋದು. ಸಿಂಪಲ್. ಸಮರ್ಥ್, ಬಿ ಮತ್ತು ಡಿ ಯಾರು ಹೇಳ್ತೀರಿ ಈ ಸೈಡ್? ಓಕೆ, ಶ್ಲೋಕ್ 10. ಸಾನ್ವಿ, ಎ ಮತ್ತು ಡಿ ಒಳಗೈತಿ. ಯಾರು ಹೇಳ್ತೀರಿ? ಸೊ 9. ಶಿರೀಶ್, ನಿಮ್ದು ಯಾವ್ದ್ರೊಳಗಿದೆ? ಡಿ ಓನ್ಲಿ. ಡಿ ಒಳಗೈತಿ ಅಂದರೆ ಯಾರು ಹೇಳ್ತಾರೆ ಈಗ? ಚೇತನ್ ಡಿ ಒಳಗೆ ಅಷ್ಟೇ ಐತೆ ಅಂದ್ರೆ ಯಾವ ನಂಬರ್? ಡಿ ಒಳಗೆ ಅಷ್ಟೇ ಐತೆ ಅಂದ್ರೆ 8. ಇಸ್ ಅವನ್ ಡೇಟ್ ಆಫ್ ಬರ್ತ್ ಇಸ್ 8. ಕೂತು ಅದನ್ನು ಕೇಳ್ತೇನೆ. ಅದೇ ಇರೋದು ಈ ಟ್ರಿಕ್.
1 ಬರದೆ, ಅದ್ರ ಡಬಲ್ 2, ಅದ್ರ ಡಬಲ್ 4, ಅದ್ರ ಡಬಲ್ 8, ಅದ್ರ ಡಬಲ್ 16. ಇಷ್ಟು ಬರ್ಕೊಳ್ಲಿಕ್ಕೆ ಆಗ್ತದ? ಇದು ಈಸಿ. ಓಕೆ, ಇಲ್ಲಿ ನೆಕ್ಸ್ಟ್ 1ಗೆ 2 ಎಡಿಷನ್ ಮಾಡಿದೆ. 3, 5, 29, 31. ಯಾವಾಗಲೂ ಇವೆಷ್ಟಿರಬೇಕು? 15. ಓಕೆ, ಇಲ್ಲಿ 2 ಇದೆ. 2 ನಂಬರ್ ಕಂಟಿನ್ಯೂ ಬರಿಬೇಕು. 3 ಮತ್ತು ಅದಕ್ಕೆ 2 ನಂಬರ್ ಅಂದರೆ 2 ನೆಕ್ಸ್ಟ್ ನಂಬರ್ ಯಾವುದು? 3 ಆ್ಯಡ್ ಮಾಡಿ. 6, 7 ಮತ್ತು ಅದಕ್ಕೆ 3 ಆ್ಯಡ್ ಮಾಡಿ. 10, 11 3 ಆ್ಯಡ್ ಮಾಡಿ. 31, 16 ಅದಾವ. 4 ಕಂಟಿನ್ಯೂಸ್ 4 ನಂಬರ್ಸ್. 5, 6, 7. ಈಗ 5 ಎಡಿಷನ್ ಮಾಡಿ. ಇಸ್ 12, 13, 14, 15, 4 ಮತ್ತು 5 ಎಡಿಷನ್ ಮಾಡಿ. 14, 15, 16. ಇಲ್ಲಿ 4 ಇದಾವೆ. 4 ಕಂಟಿನ್ಯೂ ಪ್ಲಸ್ 5, 4 ಕಂಟಿನ್ಯೂ ಪ್ಲಸ್ 5, 4 ಕಂಟಿನ್ಯೂ ಪ್ಲಸ್ 5. 8 ನಂಬರ್ಸ್ ಕಂಟಿನ್ಯೂ. 9, 10, 11, 12, 13, 14. 8 numbers continue plus 9. 24, 25, 26, 27, 28, 29, 30, 31. ನೋಡಿ, 1, 2, 3, 4, 5, 6, 7, 8, 9, 10, 11, 12, 13, 14, 15, 16. Correct? Next 16 ಈಗ 16 ಕಂಟಿನ್ಯೂ ನಂಬರ್ಸ್. 17, 18, 31. ಇಟ್ಸ್ ಎ ಕ್ಲಿಯರ್ ಚಾರ್ಟ್. ಈಗ ಇದರಲ್ಲಿ ಆರಾಮ್ ನೀವೇನು ಮಾಡ್ಬೋದು? ನಿಮ್ಮದು ಬರ್ತ್ಡೇ ಡೇಟ್, ಹುಟ್ಟಿದ ದಿನಾಂಕವನ್ನು ಹುಡುಕ್ಬೋದು. ಐತಿ? ಈಗ ನೀವು ಓನಾಗಿ ನೀವು ಇದ್ರ ನಂಬರ್ಸನ್ನು ಬರಿಬೋದು. ಈಸಿ ಟ್ರಿಕ್ ಇದು. ಅರ್ಥ ಆಗಿದೆ ನಿಮಗೆ? ಕೈ ಎತ್ತಿ ಒಂದ್ಸಲ. ಪರ್ಫೆಕ್ಟ್. ಓಕೆ, ಗುಡ್. Finish?